ಮಾಡುತ್ತೆ ಅದ್ ಮೆಲ್ಕ ಹಾಕಿ ನುರಿದಲ್ಲೇ ಒಳಗಡೆ ಸ್ಟಮಕ್ ಕಟ್ಕೊಂಡು ಸತ್ತೋಗ್ತದೆ. ಇಂಜೆಕ್ಷನ್ ಏನಿಲ್ಲ. ಈಗ ಅದೇನೋ ಸ್ಟೋರಿ ಹೇಳ್ತಿದ್ರಲ್ಲ, ಹೇಳ್ರಿ ಆಯ್ತು. ಈಗ ಒಬ್ಬನ್ನ ಯಾರು ಗುರುತಿಸ್ತಿರ್ಲಿಲ್ವಂತೆ. ಇಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಅವನೇನ್ ಮಾಡಿದಂತೆ, ಯಾರು ನಮ್ಮ ಅಪ್ಪ ಮನೆಗೆ ಹೋದ್ರೆ ಕೆಲಸ ಮಾಡಲ್ಲ, ನಮ್ಮ ಅಪ್ಪ ಬೈತಾನೆ, ಸ್ಕೂಲ್ ಹೋದ್ರೆ ಓದಲ್ಲ ಅಂತ ಮೇಷ್ಟ್ರು ಬೈತಾರೆ. ಆಮೇಲೆ ಜೊತೆ ಹುಡುಗರು ನಿನಗೆ ಇಸ್ಪಿಟ್ ಆಡಕ್ ಬರಲ್ಲ, ಬುಗ್ರಿ ಆಡಕ್ ಬರಲ್ಲ, ಕುಂಟೆ ಬಿಲ್ಲೆ ಆಡಕ್ ಬರಲ್ಲ, ಒಂದು ಸಿಗರೇಟ್ ಸೇದಕ್ ಬರಲ್ಲ ಅಂತ ಬೈತಾರೆ. ಏನ್ ಮಾಡೋದಂತ ಯೋಚನೆ ಮಾಡ್ಕೊಂಡು ಕುಂತದ್ನಂತೆ. ಆಮೇಲೆ ಏನ್ ಮಾಡಿದ, ಒಂದಿವ್ಸ ಪೇಪರ್ ಅಲ್ಲಿ ಬಂತಂತೆ, ಸರಿ, ಭಿಕ್ಷುಕ ಒಬ್ಬನ್ನ MLA ತೀವ್ ಸಾಯ್ಸಾಕ್ಯಾನೆ ಅಂತ. ಇವನೇನ್ ಮಾಡ್ಬಿಟ್ರ, ನಾನು ಸುಮ್ನೆ ಇವನೇನ್ ಮಾಡುದು, ಅಲ್ಲಿ ಬಾಂಬ್ ಬಿಟ್ಟಿದೀನಿ, ಇಲ್ಲಿ ಬಾಂಬ್ ಬಿಟ್ಟಿದೀನಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡೋದು. ಯಾರು ತೀವ್ ಸಾಯಿಸಿದ್ದು? ಯಾರೋ ಭಿಕ್ಷುಕ. ತೀವ್ದು ಅಂದ್ರೆ ಏನ್ರಲ್ಲ ಚುಚ್ ಸಾಯ್ಸೇನೆ. ಕೈಲಿ ತಟ್ಟೆ, ಸಿಲ್ವರ್ ತಟ್ಟೆ ಹಿಡ್ಕೊಂಡಿದ್ದಂತ ಒಂದು ಲೋಟನುವೆ ಅದ್ರೆಲ್ಲ ಕುಯ್ದವನೆ. ಅದು ಲೋಟ ಒಂದ್ ಕಡೆಗೆ ಬೆಂಕಿಂಡು ಹಾಳಾಯ್ತು. ಅಣ್ಣ ಸ್ವಾಮಿ ಹೊಟ್ಟೆ ಯಾರ MLA ಹೋಟ್ಲಿ 5 ಸ್ಟಾರ್ ಹೋಟ್ಲಿ ಬಂದಂತೆ. ಈಚೆ ಕಡೆ ಕಾಫಿ ಬಂದು ಅರ್ಧ ಟೀ ಕೊಡ್ಸುವಂತೆ ಭಿಕ್ಷುಕ. ಅವನು ತಲ ಇವನು PA ಮಾಡಿದಂತೆ, ಸಾಹೇಬ್ರು ಹೋಗ್ತಾ ಇದ್ರೆ ಹೋಟ್ಲೊಳಗೆ ಹೋಗ್ಬೇಕು, ಬಿಡ ಜಾಗವ ಅಂತ ಬಿಟ್ರಂತೆ. ಇವನು ಕೈ ಕೊಪ್ಪು ತಲ ಸೀದಾ ದಡಾರ್ನ ಹೋಗಿ ಅವಚ್ಕೊಂಡಂಗೆ ತಿವುದ ಒಟ್ಟಿಗೆ. MLA ಒಟ್ಟುಗಳಿಗೆ ಡೋಳಾಗಿರ್ತವೆ, ಒಟ್ಟು ಹಂಗೆ ಇರ್ತವೆ, ಒಟ್ಟು ತುಂಬಿರು ಹಂಗೆ ಇರ್ತವೆ. ಒಟ್ಟು ಹಸ್ತಿರೋದು ಗೊತ್ತಾಗಲ್ಲ, ತುಂಬಿರೋದು ಗೊತ್ತಾಗಲ್ಲ. ಹಸಿಯದಲ್ಲಿ ಬಿಡಿ, ಯಾವಾಗ್ಲೂ ತುಂಬ್ಕೊಂಡು ಓವರ್ ಚರ್ಮ ಬಿಗಿ ಇರಲ್ಲ. ಅದು ರೈತರು ಕೆಲಸ ಮಾಡಿದ್ರೆ ಚರ್ಮ ಬಿಗಿ ಇರುತ್ತೆ. ಅದು ಕಪ್ಪಿನ ಚೂಚಿ ಟುಣ್ಣಂತೂ ಡಮ್ ಅಂತು. ಕಳ್ದುಡ್ಡಿನ ಹೊಟ್ಟೆ. ಏನ್ ದುಡ್ಡು ಹೊಟ್ಟೆ ಯಾರಿಗ್ ಗೊತ್ತು, ಅದ್ರೊಳಗೆ ಏನಿತ್ತೋ, ಇಲ್ಲ ಒಳಗೇನಾರ ಮಗುಗಿಗೂ ಇತ್ತೋ ಏನೋ, ಡೊಳ್ಳ ಡೊಮ್ ಅಂತು. ಇಡೀ ಪೇಪರ್ ಅಲ್ಲಿ ಇಂಟರ್ನ್ಯಾಷನಲ್ ಸುದ್ದಿ ಆಗೋದು. ಇವ್ನು ತಗೊಂಡೋಗಿ ಮಕ್ಕಕ್ ಕಟ್ಟೆ ಬಟ್ಟೆ ಹಾಕೊಂಡು ಹೆಲಿಕಾಪ್ಟರ್, ಏರೋಪ್ಲೇನ್ ಆಮೇಲೆ ಡೆಲ್ಲಿಯಿಂದ ಕರ್ಕೊಂಡ್ ಬಂದ್ರಂತೆ ಬೆಂಗಳೂರಿಗೆ. ನೀನ್ ಎಲ್ಲಿ ಕೊಲೆ ಮಾಡಿದ್ದು, ಮೊದ್ಲಲ್ಲಿ ಭಿಕ್ಷೆ ಮಾಡ್ತಿದ್ದೆ, ನಾವು ಕಲ್ಕತ್ತಾದಲ್ಲಿದ್ದೆ, ಬಾಂಬೆಲಿದ್ದೆ ಅನ್ನೋದು ಎಲ್ಲ ಹೆಲಿಕಾಪ್ಟರ್ ಫ್ಲೈಟ್ ಅಲ್ಲೆಲ್ಲ ಸುತ್ತಿಸಿರತ್ತೆ ಕರೆ ಕವಚ ಹಾಕೊಂಡು. ಎಲ್ಲೆಲ್ಲೆಲ್ಲೆಲ್ಲೆ ನಾನು ಊರಲ್ಲೇ ಇದ್ದಿದ್ವಿ, ಎಲ್ಲ ನೋಡಕ್ ಆಗದ ಅನ್ನೋದು. ಅವ್ನು ಕಣ್ಣು ಅಲ್ಟ್ ಬಿಟ್ಟಿದ್ರಲ್ಲ, ಕರೆ ಕವಚ ಹಾಕಿ ಬೇರೆ ಅವ್ನು ನೋಡಂಗಿಲ್ಲ, ಅವ್ನು ಎಲ್ಲಾರನು ನೋಡ್ಬೋದು. ಆಮೇಲೆ ಒಳಗೆ ಹಾಕಿರಂತ ನಾವು ಇನ್ನ ಫಿಟ್ ಮಾಡಿ MLA ಹುಡುಗಾಟ. ರಾಜಕೀಯ ವ್ಯಕ್ತಿ ಮರ್ಡರ್ ಮಾಡ್ಯಾರ ಅಂತ ಬಿಡಕ್ಕಾಗತ್ತೇನ್ರಿ? ಆಗಲ್ಲ, ಸಾಧ್ಯನೇ ಇಲ್ಲ. ಆಮೇಲೆ ಟ್ರಯಲ್ ನಡೀತಂತೆ ಕೋರ್ಟ್ ಅಲ್ಲಿ. ಅವನು ಇವ್ನು ಯಾರು ದಿಕ್ಕಿಲ್ಲ, ಕೋರ್ಟ್ ಒಂದು ರಿಕ್ರೂಟ್ಮೆಂಟ್ ಕೊಡ್ತಂತೆ ಒಬ್ಬ ಲಾಯರ್ನ. ಲಾಯರ್ ಯಾಕ ಮಾಡ್ದೆ ನೀನು ಸ್ವಾಮಿ, ಹೊಟ್ಟೆ ಹಸ್ಬಿಟ್ಟಿತ್ತು, 3 ದಿವಸ ಆಯ್ತು ತಿಂದು, ಬಂದು ಅರ್ಧ ಟೀ ಕೊಡ್ಸು ಅಂತಂದ್ರೆ ನಂತರಲ್ಲೇ ದುಡ್ಡು ಅಂತಂದ್ರು. ನೋಡಿದ್ರೆ 50 ಲಕ್ಷದ ಕಾರಲ್ಲಿ ಬಂದಿದ್ರು. 1.5 ಕೋಟಿ ರೂಪಾಯಿ ಗಾಡಿ ಯಾವನಾರು ಎಷ್ಟು ಹೊಟ್ಟಂಗಿದ್ರೆ ನೀನ್ ಸಾಯ್ಬೇಕಾಗಿತ್ತು. ಹೊಸಕ್ಕೆ ಸಿಗಾಕೊಂಡು ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ. ಬಂದು ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡೋ ಬನ್ನಿ. ಗಾಡಿ ನಾನೇ ಮಾಡಿದೆ, ಔಚ್ಕೊಂಡು ಬೇಡ್ಕೆನ ಅಂತ ಓಡೋಗಿ ಔಚ್ಕೊಂಡು ಖಾಲಿ ಬೀಳನ ಅಂತ ಹೋದೆ. ನನ್ನ ಕೈಯಲ್ಲಿ ಇದ್ದು ಕಪ್ ಮಾರ್ಬಿಟ್ಟೆ, ಚುಚ್ಕೊಂತು ಸ್ವಾಮಿ. ಅಷ್ಟೇ ಮುಗೀತು. ಮಾಡಿದೆ, ಇದು ಸರ್ಕಮ್ಸ್ಟೆನ್ಸ್, ಇದು ಬೇಕು ಅಂತ ಮಾಡಿಲ್ಲ, ಏನೋ ಅನಾಚುತ ನಡೆದೋಗೈತೆ. ಇಷ್ಟು ದಿವಸ ಜೈಲಲ್ಲಿ 5 ವರ್ಷ 6 ವರ್ಷ ಜೈಲಲ್ಲಿ ಇದ್ದಾನೆ. ನಿಮ್ದೇನು ತಪ್ಪಿಲ್ಲ ಅತ್ಲಾಗಿ ಬಿಡ್ರಿ ಅತ್ಲಾಗಿ ಅಂತ ಬಿಟ್ರು. ಸಣ್ಣ ಆಧಾರದ ಮೇಲೆ ಬಿಡೋಕೆ ವ್ಯವಸ್ಥೆ ಆಗೋದು. ಅವ್ರು ಸೀದಾ ಈಚಿಗೆ ಬಂದು, ಮತ್ತೆ ಅವನು ಇಂಟರ್ನ್ಯಾಷನಲ್ ಫಿಗರ್ ಆದ್ನಲ್ಲ, ಯಾರ ಕಂಪ್ನಿ ಕರ್ಕೊಂಡು ಬಾರೆ ಸುಮ್ನೆ ಕೂತ್ಕೊಳ್ಳೆ ನೀನು, ನಾನು ಸಂಬಳ ಕೊಡ್ತೀನಿ ಅಂತ ಯಾರು ಕರ್ಕೊಂಡು ಹೋದ್ರು. ಅವ್ನು ಈಗ ಎಲ್ಲಿದ್ದಾನೆ ಅಂತ ಅವ್ನು ಈಗ ಎಲ್ಲೂ ಗೊತ್ತಿಲ್ಲ, ಟ್ರೇಸ್ ಔಟ್ ಆಗಿಲ್ಲ. ಇದು ನೈಜ ಕತೆನಾ? ನೈಜ ಕತೆ. ನಾನು ಓದಿದ್ದು ಯಾವ ಪೇಪರ್ ಅಲ್ಲಿ ಯಾವ ದಿನಾಂಕ ಯಾರು ಅಂತ ಗೊತ್ತಿಲ್ಲ, ನಾನು ಓದಿರೋದು ಇದು. ಅಲ್ಲ, ಒಟ್ಟು ಅದ್ರಲ್ಲಿ ನೈಜ ಕತೆ ಅಂತ ಇತ್ತ ಆ ಪೇಪರ್ ಅಲ್ಲಿ? ನೈಜ ಪೇಪರ್ ಅಲ್ಲಿ ಬಂದ ಸುಳ್ಳು ಸುದ್ದಿನೂ ಹಾಕ್ತಾರ ಪೇಪರ್ನಾರು. ಅದ್ರ ಬಗ್ಗೆ ನಾನು ನೇರವಾಗಿ ಹಿಂಗೆ ಆಡಿಯೋದಲ್ಲಿ ಹೇಳಕ್ ಆಗಲ್ಲ. ಇದು ಸುಮ್ನೆ ಕಟ್ಟುಕತೆ ಅಂತೆಲ್ಲ ತಿಳ್ಕಾವ್. ಈಗ ನಾನೇ ಇದ್ಕಿದ್ದಂಗೆ ಹಳ್ಳಿಕೆರೆಯಲ್ಲಿರೋ ವ್ಯಕ್ತಿ, ಯಾರೋ ಇಂಟರ್ನ್ಯಾಷನಲ್ ಫಿಲ್ಮ್ ಸ್ಟಾರ್ನೋ ಇಲ್ಲ ರಾಜಕೀಯ ಪ್ರಭಾವ ವ್ಯಕ್ತಿನೋ, ನಾನು ನನಗಿಂತ ಬೇಡಿಕೆ ಇರಲಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಹೋಗ್ಬಿಡ್ತೀನಿ, ಸ್ಟ್ರೈಕ್ ಮಾಡ್ತೀನಿ, ಪೊಲೀಸ್ ಬಿಡ್ತಾರ? ಅಲ್ಲಣ್ಣ, ಈಗ MLA ಮ್ಯಾಟ್ರ್ ಬಂದಾಗ ಇಂಟರ್ನ್ಯಾಷನಲ್ ಲೆವೆಲ್ಗೆ ಯಾಕೆ ಹೋಗ್ತಾರೆ? ಇಂಟರ್ನ್ಯಾಷನಲ್ ಲೆವೆಲ್ ಇವ್ನು ಅಲ್ಲಿದ್ದೆ ಅಂದ್ರೆ ಅವನೆಲ್ಲ ಅಲ್ಲೆಲ್ಲ ಹೆಂಗ್ ಹೋಗಿರ್ತಾನೆ ಫ್ಲೈಟ್ ಅಲ್ಲೆಲ್ಲ. ಕಟ್ಕತೆನೆ ಇದು. ಒಂದ್ ಸ್ವಲ್ಪ ಆಗಿರೋದ್ನ ದೊಡ್ಡದಾಗಿ ಹೇಳ್ಯಾರೆ. ಹೇಳ್ಯಾರೆ MLA MP ಅವನು ಲಲ್ಲಿ ರವಿ ಹೇಳ್ದಂಗ ಆಯ್ತು ನಿನ್ ಕತೆ ಈಗ. ಅದು ಆಕ್ಚುಲಿ ಅವನು ಕೇರಳದನಂತೆ, ಕೇರಳ MLA. ಕೇರಳಕ್ಕೂ ಬ್ರಿಟಿಷರ್ ಬಂದು ಕೇರಳಕ್ಕೆಲ್ಲ ಫಸ್ಟ್. ಹಂಗಾಗಿ ಅವ್ನು ಕೇರಳಿಯನ್ಸು. ಕೇರಳ ಅವನು ತೆಲುಗೇನೋ ಮಾತಾಡ್ತಾನಂತೆ. ಮಲಯಾಳಂ ಮಾತಾಡೋದು, ತೆಲುಗು ಯಾಕೆ ಮಾತಾಡ್ತಾನೆ? ಎಲ್ಲ ಮಾತಾಡ್ತಾನೆ ಕಣ. ಈಗ ಕೇರಳ ಮಂಗಳೂರು ಕಡೆಯವರು ದುಬೈಗೆಲ್ಲ ಸಂಬಂಧ ಇರುತ್ತೆ, ಅಬ್ರಾಡ್ಗೆಲ್ಲ ಇರೋದೆಲ್ಲ. ಅಬ್ರಾಡ್ ಹೋದ್ರು ಅಲ್ಲೂ ಹಿಂದಿ ಮಲಯಾಳಂ ಅಷ್ಟೇ. ಇನ್ ಕನ್ನಡ ಬರುತ್ತೆ, ಕನ್ನಡದವ್ರು ಮಾತಾಡ್ತಾರೆ. ಅವನ ಅಯೋಗ್ಯ ಇವನು ಹೋಗಿಲ್ವಾ ರಘುವೀರ ಅಂತ, ತುಪ್ಪ ಬಿಸಿ ಇತ್ತು ಏನು, ಸವಿ ತುಪ್ಪ. ರಘುವೀರ ದೇಸಾಯಿ ಇವಾಗ ಜೈಲ್ ಬಿಸಿದೆ ನೋಡಿ. ತುಪ್ಪ ಎಷ್ಟು ಸವಿ ಆಗಿದೆ. ತುಪ್ಪ ಸವಿ ಸೂಪರ್.
ಈಗ ಆತು ನೀನ್ ಈಗ ನಾನು ಹೇಳಲ್ವಾ ಮಾತಾಡ್ಬೇಕಾದ್ರೆ ಪೂರ್ವ ನಿಯೋಜಿತವಾಗಿ ಪ್ರೀ ಪ್ಲಾನ್ ಮಾಡಿ ಮಾತಾಡ್ಬೇಕು. ಹಿಂಗೆಲ್ಲ ಸುಮ್ನೆ ಹೆಂಗ್ ಬೇಕಾದ್ರೆ ಮಾತಾಡಿರಾಗಲ್ಲ. ಅದೇ ಚಂದ, ನೀವು ಬರ್ಕೊಂಡು ಅಲ್ಲಿರೋ ಡೈಲಾಗ ನಾವು ಹೀಗೆ ಮಾಡಿದೆವು ಅಲ್ಲಿ ಹೋಗಿ ಬಂದೆವು ಅಂದ್ರೆ ಅದ್ ಚೆನ್ನಾಗಿರಲ್ಲ. ಬಳ್ಳಾಪುರದವು 30 ಆಡಿಯನ್ಸ್ ಒಳ್ಳೆ ಕ್ಲಿಕ್ ಆದು. ಅವ್ನು ಇಕ್ಕಿದಂಗೆ ಗಪ್ಪಟ್ಟ ಫೋನ್ ಮಾಡಿ ಕೇಳಿದಾಗ ಅವನು ನ್ಯಾಚುರಲ್ ಮಾತಾಡೋನು. ಆಮೇಲೆ ಬರ್ಕೊಟ್ಟು ಯಾರೋ ಹೋಗಿ ಟ್ರೈನಿಂಗ್ ಕೊಟ್ಟು ಮಾತಾಡಿದ್ಮೇಲೆ ಅವ್ನು ಯಾರೋ ನೋಡ್ದಂಗ ಆದ್ರು. ಹಂಗಾಗ್ತವೆ. ಈಗ ನಾನು ಇದು ನಾಡಿ ಹಾಕ್ಲಂಗಾರ ಯೂಟ್ಯೂಬ್ಗೆ. ಸುಮ್ನೆ ಈ ಸದ್ಯಕ್ಕೆ ಹಾಕೊಡ. ನಾನು ಹೇಳ್ದಾಗ ನಾನು ಅದು ಹೆಂಗ್ ಬಂದೈತೆ ಕಳ್ಸು ನನಗೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ, ಹಾಕ್ತೀನಿ ಇನ್ಮೇಲೆ ಹಾಕ್ತೀನಿ. ಬೇಡ ನೀನ್ ಹಾಕ್ಬೇಡ. ಈಗ ನೋಡಿ, ಒಂದ್ ಸ್ಟೋರಿ ಹೇಳಿದೀರಾ, ಸ್ಟೋರಿನ ಜನಕ್ಕೆ ಪ್ರಸ್ತುತಪಡಿಸೋದು ನನ್ನ ಒಂದು ಸಾಮಾಜಿಕ ಒಂದು ಜವಾಬ್ದಾರಿ. ಈ ಸ್ಟೋರಿ ನಮ್ ಕಿವಿ ಅಷ್ಟೇ ಕೇಳೈತೆ. ಹಾಕಿರಂತೆ ಹೋರಾಟ ಆಗ್ತಾ ಇತ್ತಲ್ಲ, ಈಗ ಹಾಕದ ಬೇಡವಾ ಅಂತ. ಈಗ ಅಲ್ಲಿ ಸರ್ಕಾರದ ಮ್ಯಾಟರ್ ನಡೀತಾ ಇತ್ತಲ್ಲ, ಹಂಗೆ ಇದುವೆ ಹೇಳ್ಕೊಳ್ಳಿ. ಅವ್ರದೆಲ್ಲ ದೊಡ್ಡ ವ್ಯವಹಾರ. ನಾವು ಹುಳ್ಳಿಕಾಳು ರೊಟ್ಟಿ ತಿನ್ನೋರ್ ಯಾಕಪ್ಪ ಬೇಕು ಅವೆಲ್ಲ ವ್ಯವಹಾರ? ಎಲ್ಲಿ ತಿಂತೀಯಣ ಈಗ ಹುಳ್ಳಿಕಾಳು ರೊಟ್ಟಿಯ, ಇಡ್ಲಿ ದೋಸೆ, ಹುಳ್ಳಿಕಾಳು ಚಟ್ನಿ ರಾಗಿ ರೊಟ್ಟಿ ತಿಂದೋಗಿವಂತ ಇವತ್ ಮಾಡ್ಸಿದೀರಾ? ಅಲ್ಲ ಇದು ಸುಮ್ನೆ ಹೇಳಕ ಇಲ್ಲ, ನಿಜವಾಗಿ ಮಾಡ್ಸಿದೀರಾ? ಗೋವಿಂದ